ಮಾತಾಡಲ್ಲ. ಎಲ್ರಿಗೂ ನಮಸ್ಕಾರ. ಒಳ್ಳೆ ಚಿತ್ರ, ನನಗೆ ಬಹಳ ಇಷ್ಟ ಆಯಿತು. ನಾನು ಸುಚೇಂದ್ರ ಪ್ರಸಾದ್ ಸರ್ ಅವರ ಚಿತ್ರಗಳೆಲ್ಲ ನೋಡಿದ್ದೀನಿ. ಖಂಡಿತ ಅದೇನಾದರೂ ಒಂದು ಸಬ್ಜೆಕ್ಟ್ ಇರುತ್ತೆ. ಸುಮ್ಮನೆ ನಾವು ಮರ ಸುತ್ತಕೊಂಡು ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋದಕ್ಕಿಂತ ಇದು ಒಂದು ಪದ್ಮದ ಬಗ್ಗೆ, ನಮಗೆ ಕಮಲದ ಬಗ್ಗೆ ಇಷ್ಟೆಲ್ಲ ವಿಷಯಗಳಿದೆಯಾ ಅಂತ ನಮಗೆ ಗೊತ್ತಿರಲಿಲ್ಲ. ಈ ಚಿತ್ರ ನೋಡುವಾಗ ಒಂದು 2 hours ಬಂದು ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ಟು ಬಂದಂಗೆ ಇತ್ತು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಎಂಟೈರ್ ಟೀಮ್, ಅಂದರೆ ನಾನು ನಿರ್ಮಾಪಕಿಯಾದಂಥ ಲೀಲಾ ಅವರಿಗೆ ನನ್ನ ಕೃತಜ್ಞತೆಗಳು. ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ಗೆ. ಅವ್ರದ್ದೇ ಪ್ರಾಜೆಕ್ಟ್ ಅಫ್ಕೋರ್ಸ್, ಬಟ್ ಈ ಥರ ಒಂದು ಸಬ್ಜೆಕ್ಟ್ ತಗೊಂಡು ಅದನ್ನು ಜನರಿಗೆ ತಲುಪಿಸ್ಬೇಕು ಅಂತ ಒಂದು ಮನಸ್ಸಿಟ್ಕೊಂಡು ಮಾಡಿರೋ ದೊಡ್ಡ ವಿಷಯ. ಎಲ್ಲರೂ ಖಂಡಿತ ಬಂದು ನೋಡಬೇಕು, ಯಾಕಂದರೆ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಕಂಪ್ಲೀಟ್ಲಿ ಒಂಥರ ಇನ್ಫಾರ್ಮೇಟಿವ್ ಫಿಲಮ್. ಎಂಟೈರ್ ಟೀಮ್, ಟೆಕ್ನಿಕಲ್ ಟೀಮ್ ಆಗಲಿ, ಕಲಾವಿದರಾಗಲಿ, ಇದರಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳು ಹೇಳ್ತೀನಿ. ಆ್ಯಂಡ್ ಮೀಡಿಯಾ ದಯವಿಟ್ಟು ಇದನ್ನು ಚೆನ್ನಾಗಿ ತಲುಪಿಸಿ, ಯಾಕಂದರೆ ಜನ ಬರಲ್ಲ. ನೀವು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಜನ ಬಂದು ನೋಡ್ತಾರಲ್ವ. ಸೊ ಐ ಥಿಂಕ್ ಇವಾಗ ನಿಮ್ಮ ಮಟ್ಟದಲ್ಲಿ ಈ ಚಿತ್ರನ ಹಾಕಿದ್ದಾರೆ. ಒಳ್ಳೆಯ ಒಂದು ಇದು ಒಪಿನಿಯನ್ ಕೊಡಿ ಇದರ ಬಗ್ಗೆ. ನಾನು ಇದನ್ನು ಬೆಳೆಸಿ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ಇಂಥ ಲಾಭ ಇದುವರೆಗೂ ನನಗೆ ಯಾವತ್ತೂ ಆಗಿರಲಿಲ್ಲ. ನಾನು ಸ್ವಾರ್ಥಿ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಎಲ್ಲರೂ ನೋಡಿ, ನೀವು ಲಾಭವಂತರಾಗಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನು. ಖಂಡಿತ ನೋಡ್ತಿರಲ್ಲ. ಧನ್ಯವಾದಗಳು. ಮಕ್ಕಳಿಗೆ ಉಪಯೋಗವಾದಂತಹ ಸಂದೇಶ ಇರೋದೇ ಇಲ್ಲ, ಆದರೆ ನಿಜವಾಗಲೂ ಕೂಡ ಒಂದು ಅದ್ಭುತವಾದಂತಹ ಒಂದು ಜಗತ್ತಿಗೆ ಮೆಸೇಜ್ ಕೊಡುವಂತಹ ಚಿತ್ರ ಇದಾಗಿದೆ. ಇದು ನಮಗೆ ಕೇವಲ ಕನ್ನಡ ಭಾಷೆಯಲ್ಲಿ ಬಂದಿದೆ. ಇದೇ ಚಿತ್ರ ಇನ್ನೂ ಅನೇಕ ಭಾಷೆಗಳಲ್ಲಿ ಬಂದರೆ ಇದರ ಪ್ರಯೋಜನ ಇಡೀ ಜಗತ್ತಿನಾದ್ಯಂತ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ, ಪುಸ್ತಕವನ್ನು ಹಿಡ್ಕೊಂಡು ಕೆಲವು ವಿಚಾರಗಳನ್ನು ಹಿಡ್ಕೊಂಡು ಸ್ವಲ್ಪ ಅಧ್ಯಯನವನ್ನು ಮಾಡಿ ಪಂಡಿತ ಅಂತ ತಾನೇ ಅಂದ್ಕೊಂಡ್ಬಿಡ್ತಾನೆ. ಆದರೆ ಒಂದು ಮಗು ಒಂದು ವಿಷಯದ ಬಗ್ಗೆ ಯಾವ ರೀತಿಯಾಗಿ ಡೀಪಾಗಿ ಮುಳುಗಬೇಕು, ಅದರಿಂದ ಆ ಮಗು ಯಾವ ರೀತಿಯಾದಂತಹ ನಾಲೆಡ್ಜನ್ನು ಪಡೆಯುತ್ತೆ ಅನ್ನೋದನ್ನು ಕೇವಲ ಒಂದು ಪದ್ಮಗಂಧಿ ಅನ್ನುವಂತಹ ಒಂದು ಟೈಟಲನ್ನು ಇಟ್ಕೊಂಡು ಈ ಒಂದು ಮೂವಿಯನ್ನು ಮಾಡಿದ್ದಾರೆ. ನಮ್ಮ ಸಂಸ್ಕೃತದಲ್ಲಿಯೂ ಕೂಡ ಅಪಾರವಾದಂತಹ ಒಂದೊಂದು ಪದಕ್ಕೂ ಕೂಡ ಅನೇಕ ವಿಚಾರಗಳನ್ನು ನಾವು ಕಲ್ತ್ಕೊಳ್ತೀವಿ. ಹಾಗಾಗಿ ಇದು ಒಂದು ವಿಷಯವನ್ನು ಇಟ್ಕೊಂಡು ಯಾವ ರೀತಿಯಾಗಿ ಜಾಲವನ್ನು ನಾವು ಹೆಣಿತಾ ಹೋಗ್ಬೋದು, ಹುಡುಕ್ತಾ ಹೋಗ್ಬೋದು ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಮೂವಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪೋಷಕರ ಜೊತೆಗೆ ಈ ಒಂದು ಚಿತ್ರವನ್ನು ನೋಡಲೇಬೇಕಾಗಿರ್ತಕ್ಕಂತಹದ್ದು. ಇದನ್ನು ಯಾರಾದರೂ ಮಿಸ್ ಮಾಡಿಕೊಂಡ್ರೆ ಇಂತಹ ಚಿತ್ರಗಳು ಬಹಳ ವಿರಳವಾಗಿರುತ್ತೆ. ಯಾಕಂತ ಹೇಳಿದ್ರೆ, ಸಂದೇಶ ಕೊಡುವಂತಹದ್ದು ಚಿತ್ರಗಳು ಅದೇ ರೀತಿಯಾಗಿ ಮಕ್ಕಳಿಗೆ ಪ್ರಯೋಜನವಾಗುವಂತಹ ಚಿತ್ರಗಳು ಬಹಳ ವಿರಳ. ಈ ಚಿತ್ರವನ್ನು ನೋಡಿದರೆ ಖಂಡಿತ ಮಕ್ಕಳಿಗೂ ನಮ್ಮ ಅಧ್ಯಯನದಲ್ಲಿ ಯಾವ ರೀತಿಯಾದಂತಹ ಇನ್ನೊಂದು ಮುಖವನ್ನು ನಾವು ತೆರೆದುಕೊಳ್ಬೋದು ಅನ್ನೋದನ್ನು ಈ ಚಿತ್ರ ನಮಗೆ ತಿಳಿಸ್ಕೊಡ್ತಾ ಇದೆ. ಖಂಡಿತ ನೀವೆಲ್ಲರೂ ಮಕ್ಕಳ ಜೊತೆಗೆ ಕುಟುಂಬ ಸಮೇತವಾಗಿ ಎಲ್ಲ ಶಾಲೆಯ ಅಧ್ಯಾಪಕರು ಈ ಮಕ್ಕಳಿಗೆ ಕರೆದುಕೊಂಡು ಬನ್ನಿ, ಪೋಷಕರು ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಮಕ್ಕಳು ಅಧ್ಯಯನ ಮುಖ ಯಾವ ರೀತಿಯಾಗಿ ತೆರೆದುಕೊಳ್ಬೇಕು ಅನ್ನೋದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು. ಸರ್ವೇಭ್ಯಃ ನಮಸ್ಕಾರः. ಅದ್ಯ ಅಹಂ ವಯಂ ಪೂರ್ಣಪ್ರಮತಿ ಗುರುಕುಲತಃ ಛಾತ್ರಾನ್ ಆನೀಯ ಪದ್ಮಗಂಧಿ ಇತಿ ಚಲನಚಿತ್ರಂ ವಯಂ ದೃಷ್ಟವಂತಃ. बहु अत्यद्भुतम् अस्ति. छात्राणां कृते बहु उपयोगाय भवति एतत् चलनचित्रम्. अतः सर्वेपि अध्यापकाः, पोषकाः स्वीय छात्रान् आनीय कृपया एतत् चलनचित्रं दर्शयन्तु इति सविनयं प्रार्थयामि. सर्वेभ्यः स्वागतं व्याहरामि. ಧನ್ಯವಾದ. ಅವಿರ್ ಚಿನ್ನದವರೆಗೆ ಅಂತ ಹೇಳಿ ಅವರು ಒಂದು ಸಬ್ಟೈಟಲ್ ಕೊಟ್ಟಿದ್ದಾರೆ. ಬಹುಶಃ ಭಾರತೀಯ ಪರಂಪರೆಯಲ್ಲಿ ಕಮಲದ ಹೂವಿಗೆ ಇರೋಂಥ ಮಹತ್ವ ಮತ್ತು ಅದರಿರುವಂಥ ವ್ಯಾಪ್ತಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ವಿಶ್ಲೇಷಣೆ ಮೂಲಕ ಮಾಡಿದ್ದಾರೆ. ಇದರಲ್ಲಿ ಒಂದು ಮೇರು ಶ್ರೀಚಕ್ರದ ಬಗ್ಗೆ ಉಲ್ಲೇಖ ಬರುತ್ತೆ. ಅದು ಕೂಡ ಪದ್ಮದ ಆಕೃತಿಯಲ್ಲಿ ಅದನ್ನು ಬಳಸ್ಕೊಳ್ಳಾಗಿದೆ. ಅಂದರೆ ಪದ್ಮದ ಎಲೆಯ ದಳಗಳು ಕಲೆಗೆ ಮಾತ್ರ ಅಲ್ಲ, ಸಾಂಸ್ಕೃತಿಕವಾದಂಥ ಒಂದು ಪರಂಪರೆ ಇದೆ ಅಂತ. ಯುರೋಪಿನ ರೆನೆಸೆನ್ಸ್ ಕಾಲದಲ್ಲೂ ಸಹಿತ ಚರ್ಚ್ಗಳು ಹಾಗೂ
ಇಗರ್ಜಿಗಳು ಏನು ನಿರ್ಮಾಣ ಆಯಿತು ಅದು ಕೂಡ ಪದ್ಮದ ಆಕಾರದಲ್ಲಿ ಪದ್ಮದ ಡಿಸೈನ್ ಕೂಡ ಬಳಸ್ಕೊಳ್ಳಾಗಿದೆ. ಅಂದರೆ ಇಡೀ ಜಗತ್ತು ಪದ್ಮವನ್ನು ಅಂದರೆ ಕಮಲದ ಹೂವನ್ನು ನೋಡುವಂಥ ಕ್ರಮ ಜೀವನ ಮತ್ತು ಸಂಸ್ಕೃತಿ ಜೊತೆ ಬೆರೆತಿದೆ ಅಂಥೇಳಿ ಇದರಲ್ಲಿ ಬಹಳ ಮಹತ್ವವಾದಂಥ ಒಂದು ಸಂದೇಶ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಇಷ್ಟು ಅಚ್ಚುಕಟ್ಟಾಗಿ ಇದಕ್ಕೊಂದು ಅಧ್ಯಯನವಾಗಿ ಬೇರೆ ಬೇರೆ ವಿಷಯಗಳ ಬೇರೆ ಬೇರೆ ಸಾರಗಳನ್ನ ಒಟ್ಟಾಗಿ ಕೂಡಿಸುವಂಥ ಪ್ರಯತ್ನ ಸುಚೀಂದ್ರ ಪ್ರಸಾದ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಬಹುಶಃ ಇದು ನಾವು ಒಂದು ಚಿತ್ರ ಅಂತ ನೋಡೋದ್ರ ಬದಲಿಗೆ ಒಂದು ಗ್ರಂಥ ಅಂಥೇಳಿ ಅದನ್ನು ಮನನ ಮಾಡಿ ಓದಿ ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲರೂ ಕೂಡ ಈ ಚಿತ್ರ ನೋಡಲಿ ಅಂತ ಆಹ್ವಾನಿಸ್ತೇನೆ. ನಮಸ್ಕಾರ. ನಮಸ್ತೆ. ನಾವು ಸಿನಿಮಾ ಮಾಡಬೇಕಾದ್ರೆ ಎಲ್ಲದನ್ನು ನಾವೊಂದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಯಾವುದೋ ಒಂದು ಐಡಿಯಾಸ್ ಮೇಲೆ ಏನೋ ನೋಡಿದಾಗ ಆ ಕತೆ ಮೇಲೆ ಒಂದು ಎಳೆ ಮಾಡ್ಕೊಂಡು ಅಮ್ಮಮ್ಮ ಅಂದರೆ 6 ತಿಂಗಳು ವರ್ಷದಲ್ಲಿ ಈ ಒಂದು ಸಿನಿಮಾ ಮಾಡ್ತೀವಿ ನಾವು. ಆದರೆ ಸುಚೇಂದ್ರ ಪ್ರಸಾದ್ ಅವರು ಮಾಡಿರೋ ಸಿನಿಮಾಕ್ಕೆ ಬಹುಶಃ 15ರಿಂದ 20 ವರ್ಷ ಆಗಿರ್ಬೋದೇನೋ ಈ ಕತೆ. ನಾವು ಕಮಲ ಅಂದರೆ ಏನೋ ಅಂದ್ಕೊಂಡಿದ್ವಿ. ಕಮಲ ಅಂತಂದರೆ ಒಂದು ದೇವರು ಬ್ರಹ್ಮ ಕೂತಿರೋದು, ಇದನ್ನೇ ಕಮಲ ಅಂದ್ಕೊಂಡ್ವಿ. ಆದರೆ ಈ ಕಮಲದಲ್ಲಿ ಇಷ್ಟು ಮಹತ್ವ ಇದೆ, ಕಮಲದಲ್ಲಿ ಈ ಥರ ಒಂದು ವೈವಿಧ್ಯವೇ ಇದೆಯಾ, ಈ ಥರ ಒಂದು ಲೋಕನೇ ಇದೆ ಅಂತೇಳಿ ನಮಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಆದರೆ ಸುಚೇಂದ್ರ ಪ್ರಸಾದ್ ಅವರು ಈ ಒಂದು ಸಿನಿಮಾ ಮಾಡಿ ನಮಗೆ ಕಮಲದ ಬಗ್ಗೆ ಅರಿವು ಮೂಡಿಸಿ, ಕಮಲ ಅಂದರೆ ಏನು, ಅದ್ರ ಮಹತ್ವ ಏನು. ಇವತ್ತು ನಾವು ದೇವಸ್ಥಾನಕ್ಕೆ ಹೋದರೆ ಅದರ ಅಡಿಪಾಯದಲ್ಲಿರೋದು ಏನು ಅನ್ನೋದು ನಾವು ಬರೀ ಕಲ್ಲು ಅಂದ್ಕೊಳ್ತಿದ್ವಿ. ಆದರೆ ಇವತ್ತು ಗೊತ್ತಾಗ್ತಿದೆ ಅದ್ರ ಕಮಲ ಅಂತೇಳಿ. ಅದ್ರ ಬಗ್ಗೆ ವಿಶೇಷವಾಗಿ ಹೇಳಿರೋ ಸುಚೇಂದ್ರ ಪ್ರಸಾದ್ ಅವರಿಗೆ ತುಂಬ ಧನ್ಯವಾದಗಳು. ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು. ನಮಸ್ಕಾರ. ಸುಚೇಂದ್ರ ಪ್ರಸಾದ್ ಸರ್ ಅಂದ್ರೇ ಒಂದು ವಿಭಿನ್ನತೆ. ನಾವು ಇವ್ರದ್ದೆಲ್ಲ ಮೂವಿಗಳು ನೋಡ್ಕೊಂಡು ಕಮರ್ಷಿಯಲ್ ಮೂವೀಸ್ ನೋಡಿ ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಆದರೂ ಅವರ ಏಕಚಕ್ರ ಇರ್ಬೋದು, ಪ್ರತಾಪ ಇರ್ಬೋದು, ಸಂದಿಗ್ಧ, ಈ 3 ಮೂವಿಗಳು ನಾನು ಹಿಂದೆ ನೋಡಿದ್ದೀನಿ. ಸೊ ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಳ್ದೆ ಈ ಸ್ವದೇಶಿಗೆ ಸಂಬಂಧಪಟ್ಟ ಈಗ ಕಮಲದ ಬಗ್ಗೆ ಏನು, ಕಮಲದ ಉತ್ಪನ್ನಗಳ ಏನು ನಮಗಿದೆಲ್ಲ ಗೊತ್ತಿಲ್ಲ ಯಾರಿಗೂ ವಿಚಾರಗಳು. ಇದ್ರ ಬಗ್ಗೆ ಏನು ನಾವು ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಮಾತ್ರ ಅದನ್ನು ಬಳಸ್ತೀವಿ. ಅದನ್ನ ಹೇಗೆ ವೈಜ್ಞಾನಿಕವಾಗಿ ಎಲ್ಲರಿಗೂ ಅದರ ಉಪಯೋಗಗಳಿರ್ಬೋದು, ಓಕೆ, ಅದರ ಮಹತ್ವ ಇರಬಹುದು, ಎಲ್ಲವನ್ನು ತುಂಬ ಬಹಳ ಒಂದು ಅರ್ಥ ಎಲ್ಲ ಮಕ್ಕಳಿಗೆ. ಆ್ಯಕ್ಚುಲಿ ಇದು ಸ್ಕೂಲ್ ಮಕ್ಕಳು ನೋಡಬೇಕಾದಂಥ ವಿಚಾರ, ಓಕೆ, ತಂದೆ ತಾಯಿಗಳು ನೋಡಬೇಕಂತ ವಿಚಾರ ಇದು. ಸೊ ಇದೊಂದು ಒಳ್ಳೆ ಮೂವಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪದ್ಮಗಂಧ ಫಿಲಮ್ ತುಂಬ ಚೆನ್ನಾಗಿದೆ. ಇಟ್ಸ್ ಆಲ್ ಅಬೌಟ್ ಲೋಟಸಲ್ಲಿ ನಾವು ನೋಡ್ತೀವಿ ಇವಾಗ ಲೋಟಸ್ ಅಂದರೆ ಚೆನ್ನಾಗಿರುತ್ತೆ, ಅದನ್ನು ನಾವು ದೇವ್ರಿಗೆಲ್ಲ ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಲೋಟಸ್ಗೆ ತುಂಬ ಏನ್ಷಿಯಂಟಿಂದ ತುಂಬ ವ್ಯಾಲ್ಯೂಸ್ ಇದೆ. ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಈ ಫಿಲಮಲ್ಲಿ ತೋರಿಸಿದ್ದಾರೆ. ನಮಗೆ ಇದ್ರಕ್ಕಿಂತ ಮುಂಚೆ ಏನು ಗೊತ್ತಿತ್ತು ಅಂದರೆ ಕಮಲ ಒಂದು ರಾಷ್ಟ್ರೀಯ ಹೂವು ಮತ್ತು ಅದ್ರ ಬಗ್ಗೆ ಅದಕ್ಕೆ ಹೆಸರಲ್ಲಿ ಹುಟ್ಟುತ್ತೆ ಅಂತ ಗೊತ್ತಿತ್ತು. ಬಟ್ ಈ ಒಂದು ಮೂವಿ ನೋಡಿದ್ಮೇಲೆ ನಾವು ಕಮಲ ಅಂತ ಕೊಟ್ಟರೆ ಒಂದು ಎಸ್ಸೆ ಬರೆಯೋಕ್ಕೂ ರೆಡಿ ಇದ್ದೀವಿ. ಅಷ್ಟು ಚೆನ್ನಾಗಿದೆ ಮೂವಿ, ಎಲ್ಲರಿಗೂ ನೋಡಬೇಕು. ತುಂಬ ಖುಷಿ ಆಯಿತು ಇಲ್ಲಿ ಬಂದು ನೋಡಿದ್ದಕ್ಕೆ. ಥ್ಯಾಂಕ್ ಯು. ಅವಕಾಶ ಮಾಡಿಕೊಟ್ರು, ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ನಮ್ಗೆ ಇಷ್ಟು ಇಂಪಾರ್ಟೆನ್ಸ್ ಅಂದರೆ ಲೋಟಸಲ್ಲಿ ನಮಗೆ ಎಷ್ಟೊಂದು ವಿಷಯನೇ ಗೊತ್ತಿರಲಿಲ್ಲ. ಅದರಲ್ಲಿ ಸೋಡಿಯಂ ಇರೋದಾಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು. ಇದರಿಂದ ಈ ಮೂವಿ ನೋಡೋದ್ರಿಂದ ಎಷ್ಟೊಂದು ಯೂಸಸ್ ಆಯಿತು. ಮತ್ತು ಇದರ ಮೂವಿಯಲ್ಲಿ ಸಂಸ್ಕೃತಕ್ಕೆ ನೀಡುವ ಪ್ರೋತ್ಸಾಹ ಮತ್ತು ಕಮಲಕ್ಕೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ಸ್ ಆಗಿರ್ಬೋದು, ಎಸ್ಪೆಷಲಿ ಮಹಾಪದ್ಮ ಅವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅವ್ರ ಟೀಚರ್ಸ್ ಆಗಿರಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ, ಮತ್ತು ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ಕನ್ಕ್ಲೂಷನ್ಸ್, ನಿಮ್ಮ ಫ್ಯಾಮ್ಲಿ ಜೊತೆ ಬನ್ನಿ, ನಿಮ್ಮ ಟೀಚರ್ಸ್ ಜೊತೆ ಬನ್ನಿ, ಮೂವಿ ತುಂಬ ಚೆನ್ನಾಗಿದೆ, ನೋಡಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಸ್ತುವನ್ನು ಎಷ್ಟು ಆಳದವರೆಗೆ ಅದ್ರ ಬಗ್ಗೆ ನಾವು ಅನಾಲಿಸಿಸ್ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಒಂದೇ ವಸ್ತುವನ್ನು ಇಟ್ಕೊಂಡು ಸಿನಿಮಾ ಪೂರ್ತಿ 2 ಗಂಟೆಗಳ ಕಾಲ ಆ ವಸ್ತುವಿನ ಆದಿಯಿಂದ ಅಂತ್ಯದವರೆಗೂ, ಅದಕ್ಕೆ ಅಂತ್ಯ ಇಲ್ಲ, ಎಲ್ಲಿಂದ ಬಂದಿರಬಹುದು ಅಂತ ಹೇಳಿ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಕಲಾತ್ಮಕವಾಗಿ ಹಾಗೂ ನಮ್ಮ ಸಾಂಸ್ಕೃತಿಕವಾಗಿ, ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕಮಲ ಆ ಪದ್ಮ ಅಂತ ಏನು ಹೇಳ್ತೀವಿ, ಅದರ ವಿಶೇಷತೆಯನ್ನು ಅಣಿಯಾಗಿ ಬಿಡಿಸಿ ಹೇಳೋದು ಅಂತಾರಲ್ಲ, ಆ ರೀತಿ ಒಬ್ಬ ಚಿಕ್ಕ ಮಕ್ಕಳಿಗೂ ಒಂದು 4-5 ವರ್ಷದ ಮಗುಗೂ ಅರ್ಥ ಆಗೋ ಭಾಷೆಯಲ್ಲಿ, ಎಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ, ಎಲ್ಲ ಥರದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ.
ಅದರಲ್ಲಿ SR ಲೀಲಾ ಮೇಡಮ್ ಅವರು ಅದನ್ನು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಪುಸ್ತಕ ಮಾಡಿ ಅದನ್ನು ಇವತ್ತು ಸಿನಿಮಾ ರೂಪದಲ್ಲಿ ತರೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಹಾಗೂ ಸುಚೇಂದ್ರ ಪ್ರಸಾದ್ ಅವರು ಅದನ್ನು ಚಲನಚಿತ್ರ ಸಿನಿಮಾ ನಾಳೆ ಯಾಕೆ ಬಂದು ನೋಡಬೇಕು ಹೇಳಿ. ನೋಡಿ, ಪದ್ಮಗಂಧಿ ಕಮಲ ಪುಷ್ಪದ ವಿಚಾರವನ್ನು ಕುರಿತು. ಕಮಲ ಪುಷ್ಪ ಎಲ್ಲರಿಗೂ ಗೊತ್ತು, ಆದರೆ ಆ ಕಮಲ ಪುಷ್ಪದ ಸಂಬಂಧವಾಗಿ ಇಷ್ಟೊಂದು ವಿಚಾರಗಳಿದೆ ಅಂತ ಯಾರಿಗೂ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಅದರ ಜೊತೆಗೆ ಇಷ್ಟು ರಂಜನೀಯವಾಗಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಈ ಕಮಲ ಪುಷ್ಪ ಹರಡ್ಕೊಂಡಿದೆ ಅನ್ನೋದು ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಹೊಸದಾಗಿ ನೋಡಿ ತುಂಬ ಜನ ತುಂಬ ಪ್ರೋತ್ಸಾಹಿತರಾಗಿದ್ದಾರೆ, ಉತ್ಸಾಹಿತರಾಗಿದ್ದಾರೆ. ನಾವು ಬಂದು ನೋಡಬೇಕು, ನಮ್ಗೆ ಗೊತ್ತೇ ಇರಲಿಲ್ಲ ಇದು ಅಂತೆಲ್ಲ ಬಹಳ ಖುಷಿಯಾಗಿ ಸಿನಿಮಾ ನೋಡಿದ್ದಾರೆ. 2 ಗಂಟೆ ಕಾಲ ಕಳೆದಿದ್ದೇ ಗೊತ್ತಾಗಿಲ್ಲ ಅಂತ ಹೇಳಿಬಿಟ್ಟು, ರಣಾಂಗಣದಿಂದ ಕ್ರೀಡಾಂಗಣದವರೆಗೂ ಕಮಲ ಪುಷ್ಪದ ವ್ಯಾಪ್ತಿ ಇರೋದ್ರಿಂದ ಇದಿಷ್ಟು ಸಾಮಾನ್ಯ ಗೊತ್ತಿರೋದಿಲ್ಲ. ಅದರಿಂದ ತುಂಬ ಸಂತೋಷಪಟ್ಟಿದ್ದಾರೆ. ಅವರ ಸಂತೋಷಪಟ್ಟಿದ್ದನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಯಾಕೆಂತ ಹೇಳಿದ್ರೆ ಇದರ ಬೀಜಾಂಕುರ ಆಗಿದ್ದು ನನ್ನ ಮನಸ್ಸಲ್ಲಿ ಮೊದಲು. ಹಾಗಾಗಿ ಇವತ್ತಿನ ದಿವಸ ನನಗೆ ಬಹಳ ಖುಷಿಯಾದಂಥ ದಿನ ಅಂತ ಖಂಡಿತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಸೊಗಸಾಗಿ ಮಕ್ಕಳೆಲ್ಲ ಬಂದು ನೋಡಿ, ದೊಡ್ಡವರು ಚಿಕ್ಕವರು ಎಲ್ಲರೂ ಇದನ್ನು ನೋಡಿ ಸಂತೋಷಪಟ್ಟಿರೋದು ನಮಗೆ ನಿಜವಾಗೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಇದು ಸಾಮಾನ್ಯವಾಗಿ ಇಂಥ ಚಿತ್ರಗಳನ್ನು ಮಾಡಲ್ಲ. ನಾವೇನೋ ಬಹಳ ಪ್ರಯಾಸಪಟ್ಟು ಸಾಹಸ ಮಾಡಿ, ದುಸ್ಸಾಹಸ ಅಂತಲೇ ಹೇಳ್ಬೋದು, ಮಾಡಿಬಿಟ್ಟಿದ್ದೀವಿ. ಆದರೆ ಜನರ ಪ್ರೋತ್ಸಾಹ ಇದಕ್ಕೆ ಬಹಳ ಚೆನ್ನಾಗಿರೋದು ನೋಡಿ ನನಗೂ ಸಂತೋಷ ಆಗ್ತಾ ಇದೆ. ನಮಸ್ಕಾರ. ಪರಿಕಲ್ಪನೆ ನಿರ್ಮಾಣ ತುಂಬ ಚೆನ್ನಾಗಿದೆ, ಮತ್ತು ಚಿತ್ರ ನಿರ್ದೇಶನನೂ ತುಂಬ ಚೆನ್ನಾಗಿದೆ ಸುಚೇಂದ್ರ ಪ್ರಸಾದ್ ಅವರದ್ದು. ಈ ಒಂದು ಹೂವಿನ ಬಗ್ಗೆ ಇಷ್ಟೊಂದು ಆಳವಾಗಿ ಅಧ್ಯಯನ ಮಾಡ್ಬೋದಾ ಅಂತ ಇದರಿಂದ ತಿಳಿಯುತ್ತೆ. ಮತ್ತು ಮಕ್ಕಳು ಏನಾದರೂ ಕೇಳಿದ್ರೆ ಈ ಥರ ಆಳವಾದ ಅಧ್ಯಯನ ಎಲ್ಲರೂ ತಿಳಿದಿರೋರಿಲ್ಲ ಹೇಳೋದ್ರಿಂದ ಮಕ್ಕಳು ಅದ್ರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇದು ಎಲ್ಲ ಮಕ್ಕಳು ನೋಡಬೇಕು. ಇನ್ನೂ ಈ ಥರ ಕನ್ನಡ ಚಿತ್ರಗಳು ಹೆಚ್ಚು ಬರಬೇಕು. ಪದ್ಮಗಂಧಿ ಪ್ರಥಮ ದಿನ ಪ್ರಥಮ ಪ್ರದರ್ಶನ ವಿದುಷಿ SR ಲೀಲಾ ಅವರು ಪ್ರೊಫೆಸರ್ SR ಲೀಲಾ ಅವರು 10 ವರ್ಷಗಳ ನಿರಂತರವಾದಂಥ ಸಂಶೋಧನೆ, ಅನ್ವೇಷಣೆ, ಅನುಸಂಧಾನ ಇವುಗಳೊಟ್ಟಿಗೆ ಆದಂಥ ಈ ಪದ್ಮಗಂಧಿಯ ಅಡಕ ಇಂದು ತನ್ನ ಪ್ರಸವ ವೇದನೆಯನ್ನು, ಅದು ನಾವು ಯಾವಾಗಲೂ ನವಮಾಸ ಅಂತ ಹೇಳ್ತೀವಿ, ಇದು ನವಮಾಸ ಆಗಲಿಲ್ಲ. ಇದು ಹಾಗೆ ನೋಡಿಕೊಂಡ್ರೆ 10 ವರ್ಷಗಳ ಪರ್ಯಂತ ಅವರು ಯಾವ ವಿಷಯ ತಜ್ಞರನ್ನ ಇಟ್ಕೊಂಡು ಅವರನ್ನೆಲ್ಲ ಮಾತಾಡಿಸಿ ವಿಷಯವನ್ನು ಕಲೆ ಹಾಕಿ ಭಾರತೀಯ ಅಸ್ಮಿತೆಯನ್ನು, ಭಾರತೀಯ ಔನ್ನತ್ಯವನ್ನು, ನಮ್ಮ ಗೌರವವನ್ನು ಇವೆಲ್ಲವನ್ನ ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಪದ್ಮಗಂಧಿಯ ಈ ಮೊದಲ ಪ್ರದರ್ಶನಕ್ಕೆ ಬಂದಂಥ ಈ ಮಕ್ಕಳು ಅಬಾಲ ವೃದ್ಧರು ನಾವು ಕರೆಯುತ್ತದೆ. ಯಾಕೆಂದರೆ ವೃದ್ಧರು ಅಂತಂದರೆ ಜ್ಞಾನವೃದ್ಧರು ಇದ್ದರು, ವಯೋವೃದ್ಧರು ಇದ್ದರು. ಜ್ಞಾನವೃದ್ಧರಾಗಿ ಮಕ್ಕಳು ನಮಗೆ ಕಾಣಿಸಿದ್ರು, ವಯೋವೃದ್ಧರಷ್ಟೇ ಅಲ್ಲದೆ ಜ್ಞಾನವೃದ್ಧರು ಆಗಿದ್ದಂಥ ಹಿರಿಯರಿದ್ದರು. ಆ ಎಲ್ಲರೂ ಈ ದಿವಸ ಮೊದಲು ನೋಡಿದಾಗ ಬೇರೆ ಬೇರೆ ಜಿಲ್ಲೆಗಳಿಂದ ನಮಗೆ ಬರ್ತಾ ಇದೆ ಮಾಹಿತಿ. ತುಂಬ ಒಳ್ಳೆಯ ಸ್ವೀಕಾರ ಇದೆ ಅಂತ. ಅಂದರೆ ಪದ್ಮಗಂಧಿಯ ಆಕಾರವನ್ನು ಗಮನಿಸಿ ತುಂಬ ಚೆನ್ನಾಗಿದೆ ಅಂತ ಅವ್ರಿಗೆ ಅನ್ನಿಸಿ, ಸ್ವೀಕಾರ ತುಂಬ ಚೆನ್ನಾಗಿದೆ ಅಂತ ಅವ್ರಿಗೆ ಅನ್ನಿಸಿ, ಈಗ ಪದ್ಮಗಂಧಿಯನ್ನು ಮುಂದಿನ ಈಗ ಮಾಧ್ಯಮದ ಮುಖಾಂತರ, ನಾನು ಮಾಧ್ಯಮದ ಮುಖ ಯಾವಾಗಲೂ ನಮ್ಮ ಇಂಥ ಚಿತ್ರಗಳಿಗೆ ಸದಭಿರುಚಿಯನ್ನು ಮತ್ತು ಅಡಕ ಬಹಳ ಮುಖ್ಯವಾದ ಯೋಚನೆ ಮಾಡ್ತಿರುವಂಥ ಎಲ್ಲ ಮನಸ್ಸುಗಳಿಗೆ, ಕನ್ನಡದ ಮನಸ್ಸುಗಳಿಗೆ, ಅದಷ್ಟೇ ಅಲ್ಲದೆ ಸದಭಿರುಚಿಯ ಈ ಭವ್ಯ ಮನಸ್ಸುಗಳಿಗೆ ನಾನು ಯಾವಾಗಲೂ ಭಾಗ್ಯಶ್ರೀರಾಮ್ ಮುಗಿದ ಕರೆದ ನಮನವನ್ನು ಅರ್ಪಿಸಿಬಿಡ್ತೇನೆ. ಅಷ್ಟೇ ಅಲ್ಲದೆ ಇಂದು ನೋಡಿ ಯಾರೆಲ್ಲ ಏನು ಮಾತಾಡಿದ್ದಾರೆ ಅವ್ರ ಮಾತಿನ ನಂತರ ನಮ್ಗೆ ಏನು ಮಾತು ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ನಮ್ಮ ಆಡಬೇಕಾದ ಮಾತುಗಳನ್ನೆಲ್ಲ ಚಿತ್ರದಲ್ಲಿ ಮುಗಿಸ್ಬಿಟ್ಟಿದ್ದೇವೆ. ವಿದುಷಿಯವರು ನಾನು ಸೇರಿಕೊಂಡು ಅದು ಏನೇನು ಆಗಬೇಕಾಗಿತ್ತು ಅಂತ ಅನ್ಸಿದೆಯೋ ಚಿತ್ರಕ್ಕೆ ಅದಕ್ಕೊಂದು ಸಿಗಬೇಕಾದ ಸಂಸ್ಕಾರ ಕೊಟ್ಬಿಟ್ಟಿದ್ದೇವೆ. ಇನ್ನು ಮಾಡಬೇಕಾದ ಉಪಕಾರ ಏನು ಅಂತಂದರೆ ಮಾಧ್ಯಮ ಮತ್ತು ಮಾಧ್ಯಮವನ್ನು ಗಮನಿಸಿ ನೋಡುವಂಥ ನಮ್ಮೆಲ್ಲ ವೀಕ್ಷಕ ಬಾಂಧವರು, ಅಭಿರುಚಿಯನ್ನು ಬಿತ್ತುವಂಥ ಮತ್ತು ತಮ್ಮದಾಗಿಸ್ಕೊಳ್ಳುವಂಥ ವೀಕ್ಷಕ ಬಾಂಧವರು ಏನಿದ್ದಾರೆ ಆ ಎಲ್ಲರೂ ನಾವು ಪ್ರೇಕ್ಷಕರೇ, ನೋಟಕರೇ, ಮಾಟಕರು ಅಂತ ಕರಿತೀವಿ ನಾವು. ಅವರೇ ಈ ಮುಂದಿನ ಜಾದುವನ್ನು, ಈ ಮುಂದಿನ ಪವಾಡವನ್ನು ಮಾಡಬೇಕಾಗಿದೆ. ಪದ್ಮಗಂಧಿ ಮಾಡಿದಂಥ ನಿಜ ಉದ್ದೇಶ ನಮ್ಮ ಭಾರತೀಯ ಅಸ್ಮಿತೆಯನ್ನು, ಭಾರತೀಯತೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆ ಏನಿದೆ ನಮ್ಮದು ಅಂತಂದಲ್ಲಿ ಎಲ್ಲರದ್ದಿದು. ಭಾರತದಲ್ಲಿರುವಂಥ ಪ್ರತಿಯೊಬ್ಬನು ಮತ್ತು ಭಾರತದ ಆಚೆಗೂ ಕಮಲ ಹೇಗೆ ವ್ಯಾಪಿಸ್ಬಿಟ್ಟಿದೆ ಅಂತ ಅನ್ನೋದು ತಂತ್ರ, ಮಂತ್ರ, ಶಾಸ್ತ್ರ, ಪುರಾಣ, ವೇದ, ಆಮೇಲೆ ಗುರುಕುಲದ ಹಿನ್ನೆಲೆಯಲ್ಲಿ ನಾವು ಮಾಡಿದಂಥ ಈ ನಮ್ದು ಯಾವುದೂ ತಂತ್ರ ನಮ್ಮದಲ್ಲಿರಲಿಲ್ಲ. ಇದೆಲ್ಲವೂ ತಂತ್ರದಲ್ಲಿ ಇರ್ಬೋದಾದ ಕಮಲದ ಕುರಿತಾಗಿರೋ ಚರ್ಚೆ ಅಷ್ಟೇ. ಹಾಗಾಗಿ ಇದರಲ್ಲಿರೋದಂಥ ಕಥೆ ಬಹಳ ಒಳ್ಳೆಯ ಸುಂದರ ಕಥಾಚಿತ್ರ, ಅದ್ಭುತ ಹಾಡುಗಾರಿಕೆ ಮತ್ತು ಇದನ್ನು ಸಂಗೀತವನ್ನು ಮತ್ತು ನಟನೆ ಮಾಡಿದಂಥದ್ದು, ಇಲ್ಲಿರುವಂಥದ್ದು ವಿಷಯ ತಜ್ಞರೇ ಆಗಿರುವಂಥದ್ದು, ಇದೆಲ್ಲ ಹಲವು ಪ್ರಥಮಗಳೇನಿವೆ. ಈ ಎಲ್ಲ ಪ್ರಥಮಗಳಿಟ್ಕೊಂಡು ಪದ್ಮಗಂಧಿ ಅದ್ಭುತವಾದ್ದು ಅಂತ ನಮಗೆ ನೋಡಿದವರೆಲ್ಲ ಹೇಳಿದ್ದಾರೆ. ಹಾಗಾಗಿ ನೀವು ಈಗ ಮುಂದಿನ ಕೆಲಸ ಏನು ಅಂತ ಹೇಳಿದ್ರೆ, ಇದನ್ನು ಈ ಮಾತುಗಳನ್ನು ಕೇಳಿಸ್ಕೊಳ್ತಿರುವಂಥ ಎಲ್ಲ ವೀಕ್ಷಕ ವರ್ಗರು